ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ನೇಹಜೀವಿ ಕನ್ನಡ ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಚೆನ್ನಾಗಿದ್ದೀವಿ. ಇವತ್ತು ನಾನು ಒಂದು ಸಿಂಪಲ್ಲಾಗಿ 5 ನಿಮಿಷಕ್ಕೆ ಮೊಸರು ಒಗ್ಗರಣೆ ಮಾಡ್ಕೊಳ್ಳೋದು. ರೈಸ್ಗೆ ಬೇಗನೆ ಶೂಟ್ ಆಗಂಗೆ ಮೊಸರು ಒಗ್ಗರಣೆ ಹಾಕೋದು ಹೇಗೆ ಅಂತ ತೋರಿಸ್ಕೊಂಡು ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಮಜ್ಜಿಗೆ ಸಾಂಬಾರು, ಮೊಸರು ಸಾಂಬಾರು ಆದರೂ ಅಂದ್ಕೊಳ್ಳಿ, ಮಜ್ಜಿಗೆ ಸಾಂಬಾರು ಆದರೂ ಅಂದ್ಕೊಳ್ಳಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. 5 ನಿಮಿಷದೊಳಗೆ ಹೇಗೆ ಮಾಡ್ಕೋಬೋದು ಅಂತ ಹೇಳ್ತೇನೆ. ಮತ್ತು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಲಿಲ್ವ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಕಾಮೆಂಟ್ಸ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬನ್ನಿ, ನಾನು ಇವತ್ತು ಹೇಗೆ ಮೊಸರು ಸಾಂಬಾರು ಮಾಡ್ತೀನಿ ಅಂತ ತೋರಿಸ್ತೇನೆ 5 ನಿಮಿಷದೊಳಗೆ ರೈಸ್ಗೆ. ಹಾಯ್ ಫ್ರೆಂಡ್ಸ್, ನಾನೇನೇನು ತೊಗೊಂಡಿದ್ದೀನಿ ಮೊಸರು ಸಾಂಬಾರು ಮಾಡೋಕ್ಕೆ ಅಂತ ನಿಮಗೆ ತೋರಿಸ್ತೇನೆ ನೋಡಿ. ಮೊಸರು ಸಾಂಬಾರಿಗೆ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಕರಿಬೇವು ತೊಗೊಂಡಿದ್ದೀನಿ, ಒಂದು 8 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಮಗೆ ಖಾರ ಬೇಕು, ಆದ್ದರಿಂದ ನಾನು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ, ಮತ್ತು ನಂದಿನಿ ಮೊಸರು ತೊಗೊಂಡಿದ್ದೀನಿ, ಒಂದು ಪ್ಯಾಕೆಟ್ ಅರ್ಧ ಲೀಟ್ರದು. ಸೊ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಕೊಡ್ತೀನಿ. ಇದನ್ನು ಸ್ವಲ್ಪ ಹಚ್ಕೊಂಡು ಈರುಳ್ಳಿನೂ ಹಸಿಮೆಣ್ಸಿನ್ಕಾಯಿನೂ ರೆಡಿ ಹಾಕ್ತೀನಿ. 1 ನಿಮಿಷ ಒಗ್ಗರಣೆ ಮಾಡೋದು, ಮೊಸರು ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಕೊಡ್ತೀನಿ. 5 ನಿಮಿಷಕ್ಕೆ ಮೊಸರು ರೈಸ್ಗೆ ಹೇಗೆ ಮಾಡೋದು ಅಂತ ಹೇಳ್ಕೊಂಡು ಕೊಡ್ತೀನಿ, ಆಯಿತಾ? ನೋಡಿ ಫ್ರೆಂಡ್, ಎಲ್ಲ ಹಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಮೊಸರಿಗೆ ಒಗ್ಗರಣೆ ಹಾಕೋಕ್ಕೆ. ಏನು ಮಾಡ್ಬೋದು ಅಂತ ಹೇಳ್ತೀನಿ. ಮೊಸರಿಗೆ ಉಪ್ಪು ಹಾಕೊಂಬಿಟ್ಟು ಸ್ವಲ್ಪ ಕಡ್ಕೊತೀನಿ. ಸ್ವಲ್ಪ ಕಡ್ಕೊಂಡ್ರೆ ಬೇಗ ನೀಟಾಗುತ್ತೆ, ಸ್ವಲ್ಪ ಕಲ್ಲಗಾಗುತ್ತೆ. ಈಗ ಕಡ್ಕೊಂಡು ಈಗ ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಹಾಕಬೇಕು. ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಫಸ್ಟು ಎಣ್ಣೆ ಹಾಕ್ಕೊತೀನಿ, ಸ್ವಲ್ಪ ಎಣ್ಣೆ, ಒಗ್ಗರಣೆಗೆ ಸಾಸಿವೆ, ಸ್ವಲ್ಪ ಒಗ್ಗರಣೆಗೆ ಒಂದು ಸ್ವಲ್ಪ ಜೀರಿಗೆ ಹಾಕಿದ್ರೆ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಸಾಸಿವೆ ಜೀರಿಗೆ ತಿಂದರೆ ಅದಕ್ಕೋಸ್ಕರ ಒಗ್ಗರಣೆಗೆ ಸಾಸಿವೆ ಹಾಕೋದು ಮತ್ತು ಜೀರಿಗೆ ಹಾಕೋದು. ಸ್ವಲ್ಪ ಕಡಲೆಬೇಳೆ ನೋಡಿ, ಇದಾದ ನಂತರ ಸ್ವಲ್ಪ ಕರಿಬೇವು, ಪಟ ಅನ್ಸತ್ತೆ ಕರಿಬೇವು ಹಾಕ್ಬೇಕು. ಇದಾದ ನಂತರ ಹಸಿಮೆಣಸಿನ್ಕಾಯಿ, ಇದಾದ ನಂತರ ಒಂದು ಸ್ಪೂನು ಶುಂಠಿ, ಒಂದು ಅರ್ಧ ಸ್ಪೂನ್ ಶುಂಠಿ ಫ್ಲೇವರ್ ಇದ್ದರೆ, ಶುಂಠಿ ಬೆಳ್ಳುಳ್ಳಿ ಫ್ಲೇವರು ತುಂಬಾ ಸ್ಮೆಲ್ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಆಗಿರುತ್ತೆ. ಇದಾದ ನಂತರ ಈರುಳ್ಳಿ ಹಾಕ್ಕೊಳ್ಳಿ.
ಬೇಯಲಿಕ್ಕೆ ನೋಡಿ. ನಾನು ಆಲ್ರೆಡಿ ಉಪ್ಪು ಮೊಸರಿಗೆ ಹಾಕೊಂಡ್ಬಿಟ್ಟು ಸ್ವಲ್ಪ ಕಟ್ಕೊಂಡಿದ್ದೀನಿ. ಅದಕ್ಕೆ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತೇನೆ ಅಷ್ಟೇ. ಒಗ್ಗರಣೆ ಇಷ್ಟಾಯಿತು. ನೋಡಿ, ಬೇಕಾದರೆ ಅರಿಶಿನ ಹಾಕ್ಕೋಬೋದು, ಬೇಡ ಅಂದರೆ ಬೇಡ. ಬೇಕಾದರೆ ಅರಿಶಿನ ಹಾಕ್ಕೋಬೋದು, ಸ್ವಲ್ಪ ಹಾಕ್ತೀನಿ ನಾನು. ಆ್ಯಕ್ಚುಲಿ ಹಾಕೋದು ಸ್ವಲ್ಪ ಅರಿಶಿನ ಬೇಕಾದರೆ ಅಷ್ಟೇ. ಸ್ವಲ್ಪ ಹಾಕ್ಕೋಬೇಕು, ಇದು ಹಾಕ್ಕೋಬೇಕು. ಸ್ಟವ್ ಆಫ್ ಮಾಡ್ತೇನೆ. ಸ್ವಲ್ಪ ಆರಿದ ಮೇಲೆ ಹಾಕಬೇಕು. ಬಿಸಿ ಇದ್ದಾಗಲೇ ಒಗ್ಗರಣೆಗೆ ಅಕ್ಕಿ ಹಾಕಿದರೆ ಎಲ್ಲ ಒಂಥರ ಒಡೆದು ಬಿಡುತ್ತೆ. ಸ್ವಲ್ಪ ಹಿಂಗೆ ಆರಿಸ್ಕೊಂಬಿಟ್ಟು ಆಮೇಲೆ ಮಜ್ಜಿಗೆ ಹಾಕಬೇಕು. ಈ ರೀತಿ ಈಗ ಏನೂ ಆಗಲ್ಲ ನೋಡಿ. 5 ಮಿನಿಟ್ಸಿಗೆ ಮಜ್ಜಿಗೆ ಸಾಂಬಾರು ರೆಡಿ. ಮೊಸರು ಸಾಂಬಾರು ಆರು ಮಜ್ಜಿಗೆ ಸಾಂಬಾರು. ಕೊತ್ತಂಬರಿ ಸೊಪ್ಪು ನೋಡಿ, ಕೊತ್ತಂಬರಿ ಸೊಪ್ಪು ನೋಡಿ, ಸೂಪರ್ ಮಜ್ಜಿಗೆ ಸಾಂಬಾರು. ಹೀಗೆ 5 ನಿಮಿಷಕ್ಕೆ ರೈಸ್ಗೆ ರೆಡಿ ಮಾಡ್ಕೋಬೋದು ನೋಡಿ. ಸೂಪರ್ ಅಲ್ಲ?